ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಇತಿಹಾಸ ಹಾಗೂ ಜನಪದ ಪುರಾಣ ಪ್ರಸಿದ್ಧವಾದಂತಹ ಚೇಳೂರಿನಲ್ಲಿ ಇತ್ತೀಚೆಗೆ ಒಂದು ವಿನೂತನವಾದಂತಹ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆ ಪ್ರತಿಮೆ ಯಾವುದೇ ಐತಿಹಾಸಿಕ ವ್ಯಕ್ತಿಯದಾಗಿರದೆ ಜನಪದ ಪುರಾಣ ಪ್ರಸಿದ್ಧವಾದ ಜುಂಜಪ್ಪನ ಪ್ರೀತಿ ಪಾತ್ರ ಎತ್ತು ದನ ಬಡಮೈಲನದಾಗಿದೆ. ಇದೇ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಡೂರಳ್ಳಿಯ ಜುಂಜಪ್ಪನ ಆ ಬಡಮೈಲ ದನಕ್ಕೂ ಈ ಚೇಳೂರಿಗೂ ಎತ್ತನಿಂದೆತ್ತ ಸಂಬಂಧ. ಆ ಬಡಮೈಲನ ಪ್ರತಿಮೆಯನ್ನು ಈ ಚೇಳೂರಿನಲ್ಲಿ ಅದ್ಯಾಕೆ ಪ್ರತಿಷ್ಠಾಪಿಸಿದರು ಅನ್ನೋದನ್ನು ತಿಳಿಸೋದೇ ಈ ವಿಡಿಯೋದ ಪ್ರಮುಖ ಉದ್ದೇಶ ಆಗಿದೆ. ಪಶುಪಾಲನಾ ವೃತ್ತಿಯನ್ನೇ ಅವಲಂಬಿಸಿದ್ದ ಜುಂಜಪ್ಪ ಅಪಾರ ಪಶು ಸಂಪತ್ತಿನ ಒಡೆಯನಾಗಿದ್ದ. ಹೀಗಿರುವಾಗ 7 ವರ್ಷ ಗೊಡ್ಗಾಲ ಬಂತು. ಗೊಡ್ಗಾಲ ಅಂದರೆ ಬರಗಾಲ. ಈ ಬರಗಾಲದಿಂದಾಗಿ ದನಗಳಿಗೆ ಹುಲ್ಲು ನೀರಿನ ವಿಪರೀತ ಕೊರತೆಯುಂಟಾಯಿತು. ಆಗ ದನಗಳಿಗೆ ಹುಲ್ಲು ನೀರನ್ನು ಹುಡುಕಿಕೊಂಡು ಜುಂಜಪ್ಪ ಎಲ್ಲ ದೇಶಗಳನ್ನು ಸುತ್ತುತ್ತಾನೆ. ಹೀಗೆ ಸುತ್ತಿದಾಗ ಚೇಳೂರಿಗೆ ಬರ್ತಾನೆ. ಚೇಳೂರಿನಲ್ಲಿ ರಂಗಪ್ಪ ನಾಯಕ, ಅಲ್ಲಿ ಪಾಳೆಗಾರನಾದಂಥ ರಂಗಪ್ಪ ನಾಯಕನ ಹುಲ್ಲುಗಾವಲಿರ್ತದೆ. ಆ ಹುಲ್ಲುಗಾವಲಿನಲ್ಲಿ ಅಪಾರವಾದಂತಹ ಹುಲ್ಲು ಮತ್ತು ನೀರಿರ್ತದೆ. ಅಲ್ಲಿಗೆ ತನ್ನ ದನಗಳನ್ನು ಮೇವಿಗಾಗಿ ನೀರಿಗಾಗಿ ಬಿಡ್ತಾನೆ. ಈ ವೇಳೆಗಾಗಲೇ ಜುಂಜಪ್ಪನ ತಾಯಿ ಚಿನ್ನಮ್ಮನ ಸಹೋದರರಾದ ಕಂಬೇರ ಮಾವಂದಿರು ಜುಂಜಪ್ಪನ ಪಶು ಸಂಪತ್ತನ್ನು ನೋಡಿ ಸಹಿಸಲಾರದೆ ಜುಂಜಪ್ಪನ ಪರಮ ಶತ್ರುಗಳಾಗಿರ್ತಾರೆ. ಈ ಕಂಬೇರ ಮಾವಂದಿರು ಚೇಳೂರಿಗೆ ಬಂದು ಜುಂಜಪ್ಪನ ದನಗಳು ರಂಗಪ್ಪನ ಕಾವಲಿನಲ್ಲಿ ಮೇವನ್ನು ಮೇಯ್ತಿರೋದನ್ನು ನೋಡಿ ಸಹಿಸಲಾಗದೆ ಈ ಮಾವಂದಿರು ಹೋಗಿ ಚೇಳೂರಿನ ರಂಗಪ್ಪ ನಾಯಕನಿಗೆ ಜುಂಜಪ್ಪನ ವಿರುದ್ಧ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿ ಆತನನ್ನು ಎತ್ಕಟ್ತಾರೆ. ಇಷ್ಟಲ್ಲದೆ ಈ ಜುಂಜಪ್ಪನ ಕಂಬೇರ ಮಾವಂದಿರು ಜುಂಜಪ್ಪ ಇಲ್ಲದ ಹೊತ್ತಿನಲ್ಲಿ ಆ ಹುಲ್ಲುಗಾವಲಿಗೆ ಹೋಗಿ ಜುಂಜಪ್ಪನ ದನಗಳಲ್ಲೇ ಅತ್ಯಂತ ಪ್ರಮುಖವಾಗಿದ್ದಂತಹ ಈ ಬಡಮೈಲ ಎತ್ತನ್ನು, ಬೀಜದ ಹೋರಿಯನ್ನು ಉಪಾಯವಾಗಿ ಕರೆದುಕೊಂಡೋಗಿ ಈ ನಮ್ಮ ಚೇಳೂರಿನ ಪಾಳೆಗಾರನಾದಂತಹ ರಂಗಪ್ಪ ನಾಯಕನಿಗೆ ಒಪ್ಪಿಸಿಬಿಡ್ತಾರೆ. ಸ್ವತಃ ಜುಂಜಪ್ಪನ ಸೋದರ ಮಾವಂದಿರಿಂದಲೇ ಜುಂಜಪ್ಪನ ಪ್ರೀತಿ ಪಾತ್ರವಾದಂತಹ ಅಪಾರ ಸಾಹಸಕ್ಕೆ ಹೆಸರುವಾಸಿಯಾದಂತಹ ಬಡಮೈಲ ದನವನ್ನು ಈ ಚೇಳೂರಿನ ಪಾಳೆಗಾರ ರಂಗಪ್ಪ ನಾಯಕ ಆ ಚೇಳೂರಿನ ಬ್ಯಾಲದ ರಂಗಸ್ವಾಮಿ ಗುಡಿ ಮುಂದಿನ 8 ಏಣಿನ ಕಲ್ಲು ಕಂಬಕ್ಕೆ ಆನೆ ಸರಪಳಿ ಹಾಕಿ ಕಟ್ಟಿಬಿಡ್ತಾನೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಆ ಚೇಳೂರಿನ ಬ್ಯಾಲದ ರಂಗಸ್ವಾಮಿ ದೇವಸ್ಥಾನ. ಇಲ್ಲಿಯೇ ಅಂದರೆ ಇಲ್ಲಿಯೇ ಇದ್ದಂತಹ 8 ಏಳಿನ ಕಲ್ಲು ಕಂಬಕ್ಕೆ, ಇಲ್ಲಿದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಈ ಕಲ್ಲು, ಇದೇ ಆ 8 ಏಳಿನ ಕಲ್ಲು ಕಂಬ. ಇದಕ್ಕೆ ಆನೆ ಸರಪಳಿಯನ್ನು ಹಾಕಿ ಆ ಬಡಮೈಲ ದನವನ್ನು ಕಟ್ಟಿಬಿಡ್ತಾರೆ. ಬಡಮೈಲ ಆ ಕಟ್ಟಿದ ಕೂಡಲೇ ಉಡ್ರಿಕೆ ಆಗ್ತದೆ. ಆಗ ಇಡೀ ಊರೇ ನಡುಗ್ತದೆ. ಉತ್ತುಮ್ರು ಎದುರಿ ಏನೋ ಚೇಳೂರಿಗೆ ಕೇಡುಗಾಲ ಕಾದಿದೆ ಅಂದ್ಕೊಳ್ತಾರೆ. ಈ ಬಡಮೈಲನನ್ನು ಈ ಕಲ್ಲು ಕಂಬಕ್ಕೆ ಕಟ್ಟಿದ ಬಗ್ಗೆ ಜುಂಜಪ್ಪನ ಜನಪದ ಮಹಾಕಾವ್ಯದಲ್ಲಿ ಒಂದು ತ್ರಿಪದಿ ಇದೆ. ಕಂಬುಕ್ಕ ಕೇವ್ರೆ ಒಂಬಣ್ಣದವನ, ಕಂಬುಕ್ಕ ಕೇವ್ರೆ ಒಂಬಣ್ಣದವನ, ನಂದಿಯ ಮಕದ ಚೆಲುವಾನ ಬಡಮೈಲನ, ನಂದಿಯ ಮಕದ ಚೆಲುವಾನ ಬಡಮೈಲನ, ಕಂಬೆ ಕಾಕಿದಾರೋ ಆಗಿಯೋರು ಅಂತ. ನಂದಿಯ ಮಕದ ಚೆಲುವಾನ ಬಡಮೈಲನ ಕಂಬಕ್ಕಾಕಿದ್ದಕ್ಕೆ ರಂಗಣ್ಣನ ಕಡೆಯವರು ಚಪ್ಪಾಳೆ ಹೊಡೆದು ನಗ್ತಾರೆ. ಆನಂದದಿಂದ ಕುಣಿದು ಕುಪ್ಪಳಿಸ್ತಾರೆ. ರಂಗಣ್ಣ ಸುತ್ತ 33 ಹಳ್ಳಿಗೆ ಠಾಮಡಿಸ್ದ. 3 ದಿನ ತುಂಬಿದ 3 ಗಳಿಗೆ ಒಳಗೆ ಈ ಬಡಮೈಲ ಎಂಬ ಬಸವನ್ನ ಕಟ್ಟಿದ ಕಣ್ಣಿಗೆ ಭೂಮಿ ಕೆಡವಿ ಗುಂಡು ಮಚ್ಚಿನಿಂದ ಹೊಡೆದು ಅದನ್ನು ಕತ್ತರಿಸಿ ಉತ್ತರಿಸಿ ತಿಂಬುಂಬ ಜನಕ್ಕೆ ರಾಣ್ಯಾವ್ ಪಾಲು ಹಾಕ್ತಾರಂತೆ. ಕೆಂಬತ್ತಿ ಹಣದಲ್ಲಿ ಬಡಮೈಲನ ಕೊಪ್ಪು ಕಲಿಸ್ಕೊಂಡು ಉಣಬೇಕಂತೆ, ಇದ್ದದ್ದು ಇಲ್ಲದ್ದು ಹೊಂದಿಸ್ಕೋಬೇಕಂತೆ ಅಂತೇಳಿ ಠಾಮ್ 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 ಹೊಡೆದು ಬಿಡ್ತಾರೆ. ಆಗ ತಿಂದುಂಬ ಜನ ಬಡಮೈಲನ ನೆಣ ಕೆಂಬತ್ತಿ ಅನ್ನದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಾಯಿ ಚಪ್ಪರಿಸಿದರು. ಸಂಬಾರ ಹರ್ಕೊಂಡು ಇದ್ದದ್ದು ಇಲ್ಲದ್ದು ಹೊಂದಿಸ್ಕೊಂಡು ಜನ ತಯಾರಾದರು. ಬಡಮೈಲನ ರಾಣ್ಯಾವ ಪಾಲು ಹಾಕೋಕ್ಕೆ ಕೊಯ್ಯೋ ಜನ ಚೂರಿ ಮಸಿಯ ತೊಡಗಿದರು. ಇತ್ತ ಈ ಬಡಮೈಲ ದನದ ಒಡೆಯ ಜುಂಜಪ್ಪನಿಗೆ ಇದು ಯಾವುದೂ ಗೊತ್ತಿಲ್ಲ. ಯಾಕೆಂದರೆ ಜುಂಜಪ್ಪ 3 ತಿಂಗಳ ಮಾಯದ ನಿದ್ದೆಗೆ ಜಾರಿರ್ತಾನೆ. ಆ 3 ತಿಂಗಳದ ಮಾಯದ ನಿದ್ರೆ ಅರಿದು ಎಚ್ಚರವಾಗಿ ನೋಡ್ತಾನೆ. ಅವನಿಗೆ ಮುಂಗನ್ಸು ಹೊಡಿತದೆ. ಏನಂತ ಮುಂಗನ್ಸು? ಚೇಳೂರು ದೊರೆಗಳು ಬೆಲವತ್ತ ರಂಗಸ್ವಾಮಿಯ ಗುಡಿ ಮುಂದಿರುವ 8 ಏಳಿನ ಕಲ್ಲು ಕಂಬದಾಗಿರುವ ಕಬ್ಬಿಣದ ಸರಬಳಿ ಬಡಮೈಲಿನ ಕಂಬಕ್ಕೆ ಹಾಕಿರೋದು. ಅದರ ಕೊಂಬು, ಕೋಡು, ಆಕಾರ ಎಲ್ಲವೂ ಕೂಡ ಕನಸಿನಲ್ಲಿ ಕಂಡಂಗೆ, ಕನ್ನಡಿನಲ್ಲಿ ಕಂಡಂಗೆ ಜುಂಜಪ್ಪನಿಗೆ ಕಂಡುಬಿಡ್ತದೆ.
ಅದನ್ನು ನೋಡಿ ಜುಂಜಪ್ಪನಿಗೆ ಸಿಟ್ಟು ಬಂದು ಕುದೀತಿತ್ತು. ಜುಂಜಪ್ಪ ಎದ್ದು ಹೊರಡ್ತಾನೆ. ಜುಂಜಪ್ಪ ಒಂದು ಹೆಜ್ಜೆ ಇಟ್ಟರೆ 2 ಹೆಜ್ಜೆ ಆಗೋದು. ಅವನು ಕಲ್ಲೆಡವಿದ್ರೆ ಕವಣೆ ಹೋದಂಗೆ ಹರದಾರಿ ದೂರ ಹೋಗ್ತಿತ್ತು. ಹೀಗೆ ಹೋಗಿ ಹೋಗಿ ಸೀದಾ ಮದ್ಗುದ್ ಗುಡ್ಡದ ಮ್ಯಾಲಕ್ಕೆ ಹೋಗ್ತಾನೆ. ಈ ಮದ್ಗುದ್ ಗುಡ್ಡ ಎಲ್ಲಿದೆ ಅಂತೀರಾ? ಈ ಚೇಳೂರು ಪಕ್ಕದ ಮಂಚಲ್ದೊರೆ ಪಕ್ಕದಲ್ಲೇ ಮದ್ಗುದ್ ಗುಡ್ಡ ಇದೆ. ಆ ಮದ್ಗುದ್ ಗುಡ್ಡದ ಮ್ಯಾಲಕ್ಕೆ ಹೋಗಿ ಬಂಗಾರದ ಪಿಳುಗೋವಿ ತಗೊಂಡು, ಅಂದರೆ ಗಣೆ ತಗೊಂಡು ಸುಗುಳಿಡ್ದು ಸುಗುಳು ಅಲೆ ಅಲೆಯಾಗಿ ತೇಲಿ ಚೇಳೂರನ್ನು ಮುಟ್ತದೆ. ಕಂಬದಲ್ಲಿ ಮಾಯಾತಾಳಿ ಸತ್ತಂಗೆ ಬಿದ್ದಿದ್ದ ಮಣಮೈಲಿನಿಗೆ ಜುಂಜಪ್ಪನ ಸುಗುಳು ಕೇಳಿ ಜೀವ ಬಂತು. ಕಲ್ಲು ಕಂಬ ಮುರಿದು ಕಬ್ಬಿಣದ ಸರವರಿದು ಮುದ್ದು ಚೇಳೂರ ತೆನೆ ಮುರಿದು ಮೈಲಣ್ಣ, ಮುದ್ದು ಚೇಳೂರ ತೆಲೆ ಮುರಿದು ಮೈಲಣ್ಣ, ಗೆದ್ದು ಬಾರೋ ಕಾಲುಗಳಿಗಾಗೆ. ಇಲ್ಲಿ ಜುಂಜಪ್ಪನ ಗಣೆಯ ಸುಗುಲನ್ನು ಕೇಳಿದಂತಹ ಬಡಮೈಲ ಕಾಲು ಕೆರೆದು ಎದ್ದು ನಿಂತ್ಕೊಂಡು ಉಡ್ರಿಕೆ ಆಗ್ತು. ಬಡಮೈಲ ಹೇಳ್ತದೆ, ಲೇ ಚೇಳೂರು ರಂಗ, ಚಾಡಿ ಮಾತು ಕೇಳಿ ಕೆಟ್ಟಿಯ, ನಾನು ಕದ್ದೋಗನಲ್ಲ. 8 ಏಣಿನ ಕಲ್ಲು ಕಂಬ ಮುರಿದು ಕಬ್ಬಿಣದ ಸರಪಳಿ ಕಳಿಪಿಳಿ ಮಾಡಿ ರೆಂಕೆ ಹೊಡೆದು ಹೋಗ್ತೀನಿ. ಗಂಡಸಾದರೆ ಬಾರೋ ನನ್ನ ತಡಿ. ಹೀಗೆ ಬಡಮೈಲ ಆರ್ಭಟಿಸಿ ರೆಂಕೆ ಹೊಡೆದು ಕುಪ್ಪಳಿಸ್ತಲೇ ಆ ಕಲ್ಲು ಕಂಬ ಮುರಿದು ಬಿತ್ತು. ಸರಪಣಿ ತುಂಡಾಯಿತು. ಚೇಳೂರಿನಿಂದ ಕುಪ್ಪಳಿಸಿದ ಬಡಮೈಲ ಸಣಬ್ನಳ್ಳಿ ಹತ್ತಿರದ ಬಿಳಿ ಬಂಡೆ ಮೇಲೆ ಮುಂಗಾಲೂರಿ ಅಲ್ಲಿಂದ ಮದಗುದ್ ಗುಡ್ಡದ ಮೇಲೆ ನೆಗೆದು ಜುಂಜಪ್ಪನ ಹತ್ರಕ್ಕೆ ಹೋಯಿತು. ಆತ್ಮೀಯ ವೀಕ್ಷಕರೇ, ಇದು ಜುಂಜಪ್ಪನ ಬಡಮೈಲನ ಕತೆ. ಈ ಬಡಮೈಲನಿಗೂ ಜುಂಜಪ್ಪನಿಗೂ ಮತ್ತು ಈ ಚೇಳೂರಿಗೂ ಏನು ಸಂಬಂಧ ಅನ್ನೋದು ಈ ಕಥನದ ಮೂಲಕ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಹೀಗಾಗಿ ಇವತ್ತಿಗೂ ಕೂಡ ಈ ನಾನು ಹಿಂದೆ ಏನು ತೋರಿಸಿದ್ನಲ್ಲ, ಅದೇ ಈ ಬಡಮೈಲನನ್ನು ಕಟ್ಟಿದಂತಹ ಕಲ್ಲು ಕಂಬ, ಕಬ್ಬಿಣದ ಸರಪಳಿನಲ್ಲಿ, ಆನೆ ಕಟ್ಟುವಂಥ ಕಬ್ಬಿಣದ ಸರಪಳಿನಲ್ಲಿ ಬಡಮೈಲನನ್ನು ಕಟ್ಟಿರ್ತಾರೆ. ಅದನ್ನು ಮುರಿದು ಜುಂಜಪ್ಪನ ಬಳಿಗೆ ಈ ಬಡಮೈಲ ಹೋಗ್ತದೆ. ಇಂತಹ ಸಾಹಸವನ್ನು ಮೆರೆದಂತಹ ಬಡಮೈಲನ ಪ್ರತಿಮೆಯನ್ನು ಇತ್ತೀಚೆಗೆ ಚೇಳೂರಿನಲ್ಲಿ ಆ ಬ್ಯಾಲದ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕವೇ ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಈ ಬಡಮೈಲನ ವರ್ಣನೆ ಬರ್ತದಲ್ಲ, ಏನಂತ ವರ್ಣನೆ ಬರ್ತದೆ? ಹಿಂದೆ ನಾನು ಒಂದು ಚಿಕ್ಕ ಪದ್ಯದಲ್ಲೇ ಹೇಳಿದೆ, ನಂದಿಯ ಮಗದ ಚೆಲುವಾನ ಬಡಮೈಲ ಅಂತ. ನಂದಿಯ ಮಗದ ಚೆಲುವಾನ ಬಡಮೈಲ, ಇಂಥ ಚೆಲುವಾದ ಬಡಮೈಲನನ್ನು ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇಂಥ ಪ್ರತಿಮೆಯಲ್ಲಿ ಕರೆದಿದ್ದಾರೆ. ನೋಡಲಿಕ್ಕೆ ನಿಜಕ್ಕೂ ಕೂಡ ಈ ಪ್ರತಿಮೆ ಅಷ್ಟೇನು ಸುಂದರವಾಗಿ ಕಾಣಲ್ಲ, ಆದರೆ ನಮ್ಮ ಕಲ್ಪನೆಯಲ್ಲಿರುವಂತಹ ಬಡಮೈಲ ಅಪಾರ ಸುಂದರವಾಗಿ ಕಾಣ್ತಾನೆ. ಇರಲಿ, ಜುಂಜಪ್ಪನ ಪ್ರೀತಿ ಪಾತ್ರವಾದಂತಹ ಆ ಬಡಮೈಲನನ್ನು, ಅಪಾರ ಸಾಹಸ ಮೆರೆದ ಬಡಮೈಲನ ಪ್ರತಿಮೆಯನ್ನು ಅದೇ ಚೇಳೂರಿನ ಬ್ಯಾಲದ ರಂಗನಾಥ ಸ್ವಾಮಿ ಗುಡಿ ಪಕ್ಕವೇ ಪ್ರತಿಷ್ಠಾಪಿಸಿರುವಂಥದ್ದು ತುಂಬ ಸಂತೋಷ ಪಡುವಂತಹ, ಮೆಚ್ಚುವಂತಹ ಸಂಗತಿಯಾಗಿದೆ. ಆದರೆ ಅದೇ ಬಡಮೈಲ ಮುರಿದಂತಹ ಕಲ್ಲು ಕಂಬ ಇವತ್ತೂ ಕೂಡ ಅಲ್ಲಿಯೇ ಅನಾಥವಾಗಿ ಬಿದ್ದಿದ್ದು, ಅದನ್ನು ಕೂಡ ಆ ಪ್ರತಿಮೆಗಿಂತಲೂ ಹೆಚ್ಚು ಜಾಗೃತತೆಯಿಂದ ಸಂಗ್ರಹಿಸಿ ಪ್ರತಿಷ್ಠಾಪಿಸಬೇಕಾದ್ದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇತಿಹಾಸದ ಕೊಂಡಿಯಾಗಿರುವಂಥದ್ದು ಆ ಕಲ್ಲು ಕಂಬ ಆಗಿದೆ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಂರಕ್ಷಿಸಬೇಕು, ಪ್ರತಿಷ್ಠಾಪಿಸಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸೋದಕ್ಕೆ ಮುಂಚೆ ನಿಮ್ಮಲ್ಲಿ ಕೇಳೋದೇನೆಂದರೆ, ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೋಡಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.